ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಂದು ಗ್ಲೂಕೋಸ್ ಮತ್ತು ಕಂಪ್ಲೀಟ್ ಬ್ಲಡ್ ಕೌಂಟ್ ಟೆಸ್ಟ್ ಇತ್ತು, ಫಾಸ್ಟಿಂಗ್ ಇತ್ತು. ಸೊ ಫಾಸ್ಟಿಂಗ್ ಮಾಡಿ ನಾನು ಎಷ್ಟು ಡಲ್ ಆಗಿದ್ದೀನಿ ನೋಡಿ. ಗ್ಲೂಕೋಸ್ ಕುಡಿಬೇಕು. ಸೊ ನಾನೇನು ಮಾಡಿದೆ, 75 ಗ್ರಾಮ್ಸ್ ಗ್ಲೂಕೋಸ್ನ ಹಾಫ್ ಲೀಟರ್ ವಾಟ್ರಲ್ಲೇ ಮಿಕ್ಸ್ ಮಾಡಿದೆ. ಅಷ್ಟೇ ಮ್ಯಾಕ್ಸಿಮಮ್ ನನ್ನ ಕೈಲಿ ಕುಡಿಯೋಕ್ಕಾಗೋದು. ಸೊ ಜಾಸ್ತಿ ನೀರಲ್ಲಿ ಹಾಕ್ಕೊಂಡು ಕುಡಿದ್ರೆ ನನಗೆ ವಾಮಿಟ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತು, ಹಾಗಾಗಿ ಹಾಫ್ ಲೀಟರಲ್ಲೇ ಮಿಕ್ಸ್ ಮಾಡಿದೆ. ಆ್ಯಂಡ್ 1 ಅವರ್ ವಿತಿನ್ 1 ಅವರ್ ಒಳಗಡೆ ಕಂಪ್ಲೀಟ್ ಮಾಡಿದೆ. ಇಲ್ಲಿ ನೋಡಿ, ನಾನು ಹೊಟ್ಟೆ ಹಚ್ಕೊಂಡಿದ್ರೆ ಸಾಂಬಾರ್ ಡಿಪ್ ಇಡ್ಲಿ ಆ್ಯಂಡ್ ಮಸಾಲೆ ದೋಸೆ ನಳಪಾಕದಲ್ಲಿ ತಿಂತಾ ಇದ್ದಾರೆ. ನನಗೂ ತಿನ್ಬೇಕು ಅನಿಸ್ತು, ಬಟ್ ಕಂಟ್ರೋಲ್ ಮಾಡಿಕೊಂಡೆ. ಸೊ ಬ್ಲಡ್ ಟೆಸ್ಟ್ ಎಲ್ಲ ಆಯಿತು. ಇದು ನೆಕ್ಸ್ಟ್ ಡೇ ಅಂತ ಹೇಳಿದ್ರೆ ನಮ್ಮ ಸಂತೋಷ್ ಅವರ ದೊಡ್ಡಪ್ಪ ಮಗದು ಎಂಗೇಜ್ಮೆಂಟ್ ಫಂಕ್ಷನ್ ಇತ್ತು. ಅಲ್ಲಿ ಹೊಟ್ಟಿದ್ವಿ ನಾನು, ಅತ್ತೆಯವರ ನಾದ್ನಿ ಅಖಿರಾ, ಸಂತೋಷ್ ಎಲ್ಲರೂ. ಸೊ ಇದು ನನ್ನ ಕಾಸ್ಟ್ಯೂಮ್ ಆಗಿತ್ತು. ಸೀರೆ ಸಂತೋಷ್ ಕೊಡಿಸಿದ್ದು. ಆ್ಯಂಡ್ ಅಖಿರಾ ಹೀಗೆ ಅವಳು ಕಾರಲ್ಲಿ ಸ್ವಲ್ಪ ಟ್ರಾವೆಲ್ ಮಾಡ್ಕೊಂಡು ಬಂದರೆ ಸ್ವಲ್ಪ ಹೊತ್ತು ಡಲ್ ಆಗ್ತಾಳೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ಇದೇ ವಿಡಿಯೋದಲ್ಲಿ ನನ್ನ ಪ್ರೆಗ್ನೆನ್ಸಿ ಸ್ಕಿನ್ ಕೇರ್ ಸಹ ನಾನು ಶೇರ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ, ಅವಳಿಗೆ ತುಂಬ ಇಷ್ಟ ಈ ಥರ ಮದುವೆ ಫಂಕ್ಷನ್ಸ್ ಎಲ್ಲ ನೋಡೋದು. ಅಖಿರಾಗೆ ಸೆಂಟ್ರಲ್ಲಿ ನುಗ್ಗಿ ಹೋಗಿ ನೋಡ್ತಾ ಇದ್ದಾಳೆ. ಸೊ ತುಂಬ ಕ್ರೌಡ್ ಇತ್ತು, ನಾನು ಎಲ್ಲ ಆಚೆ ಕೂತಿದ್ವಿ. ಆ್ಯಂಡ್ ಸೊ ಹಾಗೆ ಎಂಗೇಜ್ಮೆಂಟಿಗೆ ಬಂದಿದ್ದೀನಲ್ಲ, ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾಡ್ಕೊಳ್ಳೋಣ, ನನ್ನ ವ್ಲಾಗು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಕ್ಲಿಪ್ಪಿಂಗ್ಸ್ ಎಲ್ಲ ಶೂಟ್ ಮಾಡ್ತಾ ಇದ್ದೆ. ಆ್ಯಂಡ್ ತುಂಬಾ ಸಿಂಪಲ್ ನೀಟಾಗಿತ್ತು ಡೆಕೋರೇಷನ್, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇವ್ರ ಎಂಗೇಜ್ಮೆಂಟ್ ನೋಡಬೇಕಾದ್ರೆ 7 ವರ್ಷದಿಂದ ನನ್ನ ಎಂಗೇಜ್ಮೆಂಟ್ ನೆನಪು ನನಗಾಯಿತು. ಒಂಥರ ಚೆನ್ನಾಗಿತ್ತು ನಮ್ಮ ಎಂಗೇಜ್ಮೆಂಟ್. ಆದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಎಂಗೇಜ್ಮೆಂಟ್ ವೀಡಿಯೋಸ್ ಇಲ್ಲ ಫೋಟೋಸ್ ಶೇರ್ ಮಾಡ್ತೀನಿ. ಅವಾಗ ಯಾರೂ ವಿಡಿಯೋ ಮಾಡ್ಕೊಂಡಿಲ್ಲ, ಆ ಫೋಟೋಸ್ ಇದೆ. ತುಂಬಾ ನಂಗೆ ಒಂಥರ ಖುಷಿ ಆಗ್ತಾಯಿತ್ತು. ನನ್ನ ಹಳೇ ಎಂಗೇಜ್ಮೆಂಟ್ ಎಲ್ಲ ನೆನಪಾಗ್ತಾಯಿತ್ತು. ತುಂಬ ಕ್ಯೂಟಾಗಿದೆ ಪೇರದ್ದು. ಸೊ ಇಲ್ಲಿ ರಿಂಗ್ಸ್ ಎಕ್ಸ್ಚೇಂಜ್ ಆಗ್ತಾಯಿದೆ. ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಊಟ ಮಾಡ್ಕೊಂಡ್ವಿ. ಸೊ ಯಾರೆಲ್ಲ ನನ್ನ ವ್ಲಾಗ್ ಕಂಪ್ಲೀಟಾಗಿ ನೋಡ್ತಾ ಇದ್ದೀರಾ, ತುಂಬಾ ಥ್ಯಾಂಕ್ ಯು. ಆ್ಯಂಡ್ ಹಾಗೆ ಒಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಏನಿಲ್ಲ, ಅತ್ತೆ ಊಟ ಮಾಡಿಸ್ತಾ ಇದ್ದಾರೆ ಅಕ್ಕಿರಾಗೆ. ಸೊ ಅತ್ತೆ ಫ್ಯಾಮಿಲಿಯಲ್ಲಿ ಯಾರಾದರೂ ಇದ್ದರೆ ನಾನು ಊಟ ಅಷ್ಟು ಮಾಡ್ಸೋಕ್ಕೆ ಹೋಗೋದಿಲ್ಲ. ಸೊ ಹಾಯ್ ಎಲ್ರಿಗೂ. ಸೊ ನಾನು ತುಂಬಾ ಪರ್ಟಿಕ್ಯುಲರ್ ನನ್ನ ಸ್ಕಿನ್ ಕೇರ್ ಅಂತ ಬಂದರೆ, ಸೊ ಇವತ್ತೊಂದು ಅದು ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಕೇರ್ಫುಲ್ ಆಗಿರ್ತೀನಿ. ಯಾವ ಸ್ಕಿನ್ ಕೇರ್ ಮಾಡಿದ್ರೆ ಏನು ಅಂತ. ಆಲ್ರೆಡಿ ನ್ಯಾಚುರಲ್ ಗ್ಲೋ ಇದೆ, ಒಂದೇ ಒಂದು ಲೈಟ್ ಸಹ ಇಲ್ಲ. ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿದ್ದೀನಿ, ಆದರೂ ಯಾವುದೇ ಫಿಲ್ಟರ್ ಇಲ್ಲದೆ ಇಷ್ಟು ಚೆನ್ನಾಗಿ ಆಗಿದೆ ಸ್ಕಿನ್. ಲಕ್ಕಿಲಿ ಟಚ್ವುಡ್. ಸೊ ಒಂದು ಫೇಸ್ ಪ್ಯಾಕ್ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರೋದು ಪ್ರೆಗ್ನೆನ್ಸಿ ಟೈಮಲ್ಲಿ. ಇದು ಬಂದು ಫಾಕ್ಸ್ಟೆಲ್ ಅವ್ರದ್ದು ಸ್ಕಿನ್ ರೇಡಿಯನ್ಸ್ ಮಾಸ್ಕ್. ಇದು ತುಂಬಾ ಚೆನ್ನಾಗಿದೆ. ನನ್ನ ಸ್ಕಿನ್ಗೆ ಎಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಹೆಲ್ಪ್ ಮಾಡಿದೆ. ನೋಡ್ಬೋದು, ಒಂದೇ ಒಂದು ಡಾರ್ಕ್ ಪಿಗ್ಮೆಂಟ್ ಇಲ್ಲ. ಸೊ ಫೇಸ್ ಎಲ್ಲ ತುಂಬ ಕ್ಲೀನಾಗಿ ಕ್ಲೆನ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಇದಕ್ಕೊಂದು ಸ್ಪ್ಯಾಚುಲಾ ಕೊಡ್ತಾರೆ, ಓಪನ್ ಮಾಡಿದ್ರೆ ಪರ್ಪಲ್ ಕಲರಲ್ಲಿರುತ್ತೆ. ಇದೇ ಒಂಥರ ಲುಕ್, ಇದು ಚೆನ್ನಾಗಿರುತ್ತೆ. ಸೊ ಕಂಪ್ಲೀಟ್ ಫೇಸ್ಗೆ ಕ್ಲೆನ್ಸ್ ಮಾಡಿಕೊಂಡು ಹಚ್ಕೋಬೇಕು. ಸೊ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಸೇಫಾಗಿ ಫೀಲ್ ಮಾಡಿಸಿದೆ ಈ ಪ್ಯಾಕ್. ಒಂದು ತಿಕ್ ಲೇಯರ್ ಹಚ್ಕೊಳ್ಳೋಣ. ದೊಡ್ಡವಳಾದರೆ ಹಾಕ್ಕೊಳ್ಳೋದು, ಚಿಕ್ಕ ಮಕ್ಳು ಹಾಕ್ಬಾರ್ದು. ಗುಡ್ ಕಲ್. ಜಿಮ್ ಹೋಗ್ತೀಯಾ? ಆಮೇಲೆ ಎಕ್ಸಸೈಸ್ ಎಲ್ಲ ಮಾಡ್ತೀಯಾ? ಸರಿ, ಓಕೆ. ದೊಡ್ಡವಳಾದ್ಮೇಲೆ. ಸೊ ನಾನಂತೂ ಅಕ್ಕಿರಾಗೆ ಜಾಸ್ತಿ ಕನ್ನಡ ಕಲಿಸ್ತೀನಿ. ಇಂಗ್ಲೀಷ್ ಅಂತೂ ಸ್ಕೂಲ್ಗೆ ಹೋದ್ಮೇಲೆ ಎಲ್ಲ ಕಡೆ ಮಕ್ಕಳು ಫ್ರೆಂಡ್ಸ್ ಜೊತೆ ಕಲಿತಾರೆ ಕಾಮನ್ ಆಗಿ. ಸೊ ಮನೇಲಿ ಮಾತೃಭಾಷೆ ಕಲಿಸೋದು ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾನು ಅಕ್ಕಿರಾಗೆ ಪ್ರಿಫರೆನ್ಸ್ ಮಾಡೋದೇ ಕನ್ನಡ. ಸೊ ನನ್ನ ಮಗಳು ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾಳೆ. ಅಕ್ಕಿರ ಓಂ ನಮಃ ಶಿವಾಯ ಹೇಳು. ಓಂ ನಮೋ ಶಿವಾಯ. ಸೂಪರ್.
ಕೂದಲಿಗಾಗಿದೆಯಾ? ಸೊ ನಾನಂತೂ ಕೈಯಲ್ಲೇ ಅಪ್ಲೈ ಮಾಡಿಬಿಟ್ಟೆ. ಸೊ ಈಗ ನೆಕ್ಗೂ ಸಹ ಅಪ್ಲೈ ಮಾಡ್ತೀನಿ. ಸೊ ನೆಕ್ಕಲ್ಲಿ ಸ್ವಲ್ಪ ಡಾರ್ಕ್ ಇದೆ ನನಗೆ. ಇದು ಪ್ರೆಗ್ನೆನ್ಸಿ ಮುಂಚೆಯಿಂದನೂ ಇತ್ತು. ಎಷ್ಟು ಕೇರ್ ಮಾಡ್ತಾ ಇದ್ದೀನಿ. ಇವಾಗ ಒಂಚೂರು ಇದು ಪಿಗ್ಮೆಂಟ್ಸ್ ಎಲ್ಲ ಕಮ್ಮಿ ಆಗಿದೆ, ಡಾರ್ಕ್ ನೆಕ್ ಎಲ್ಲ. ಈ ಕಡೆ ಬಾಗುಂಡು ಕಂಪ್ಲೀಟ್ ಆಗಿ ಫೇಸ್ಗೆ ಅಪ್ಲೈ ಮಾಡಿದ್ದೀನಿ. ಇದನ್ನು 15 to 20 ಮಿನಿಟ್ಸ್ ಹಾಗೆ ಬಿಡಬೇಕು. ಈ ಮಾಸ್ಕಲ್ಲಿ ಏನಪ್ಪ ಬೆನಿಫಿಟ್ಸ್ ಅಂತ ಹೇಳಿದ್ರೆ, ಇದು ನಮ್ಮ ಪೋರ್ಸ್ನೆಲ್ಲ ಕ್ಲೀನ್ ಮಾಡುತ್ತೆ ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಡ್ಯೂಸ್ ಮಾಡುತ್ತೆ. ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ, ರೇಡಿಯನ್ಸ್ ಕೊಡುತ್ತೆ ಸ್ಕಿನ್ಗೆ. ಆ್ಯಂಡ್ ನನಗೆ ಈ ಫೇಸ್ ಮಾಸ್ಕ್ ತುಂಬಾ ಇಷ್ಟ. ವೀಕ್ಲಿ ಟ್ವೈಸ್ ಅಪ್ಲೈ ಮಾಡ್ಬೋದು ನೀವು. ನನಗೆ ಎಸ್ಪೆಷಲಿ ಪ್ರೆಗ್ನೆನ್ಸಿಯಲ್ಲಿ ಸ್ಕಿನ್ ಕೇರ್ ತುಂಬ ಇಂಪಾರ್ಟೆಂಟ್. ಸೊ ನಾನು ತುಂಬಾ ರಿಸರ್ಚ್ ಮಾಡ್ತೀನಿ ಪ್ರಾಡಕ್ಟ್ಸ್ ಬೈ ಮಾಡೋಕ್ಕೆ ಮುಂಚೆ. ಸೊ ನಾನು ಫೇಶಿಯಲ್ ಎಲ್ಲ ಮಾಡಿಸೋದಿಲ್ಲ. ನಾನು ಫೇಶಿಯಲ್ಸು ಅದು ಎಲ್ಲ ಮಾಡಿಸೋದಿಲ್ಲ, ಯಾಕಂದರೆ ನಂಗೆ ತುಂಬ ಭಯ. ಹಾಗಾಗಿ ಮನೆಯಲ್ಲೇ ನಾನು ತುಂಬ ರಿಸರ್ಚ್ ಮಾಡಿ ಒಂದು ಯಾವ್ದಾದ್ರು ಮಾಸ್ಕನ್ನ ಟ್ರೈ ಮಾಡ್ತೀನಿ. ಸೊ ಮನೆಯಲ್ಲೇ ನ್ಯಾಚುರಲ್ ರೆಮಿಡೀಸ್ ಸಹ ಮಾಡ್ತೀನಿ. ಆ್ಯಂಡ್ ಅದು ಬಿಟ್ಟರೆ ಈಗ ಟೈಮ್ ಇಲ್ಲದೆ ಇರೋ ಕಾರಣ ತುಂಬಾ ರಿಸರ್ಚ್ ಮಾಡ್ತೀನಿ. ಆ್ಯಂಡ್ ನನಗೆ ಅನಿಸಿರೋ ಪ್ರಕಾರ ನಾನು ಫಾಕ್ಸ್ಟೈಲ್ ಅವರ ಮಾಯ್ಶ್ಚರೈಸರ್ ಸಹ ಯೂಸ್ ಮಾಡ್ತಾಯಿದ್ದೆ. ಅದರಿಂದ ನನಗೆ ಒಳ್ಳೆ ರಿಸಲ್ಟ್ ಇತ್ತು. ಗ್ಲೋ ಸ್ಕಿನ್ನೆಲ್ಲ ಒಂಥರ ಚೆನ್ನಾಗಾಯಿತು. ಹಾಗಾಗಿ ನಾನು ಫಾಕ್ಸ್ಟೈಲ್ ಅವರ ತುಂಬ ಅಡ್ವರ್ಟೈಸ್ಮೆಂಟು, ರಿಸರ್ಚು, ರಿವ್ಯೂಸ್ ಎಲ್ಲ ನೋಡಾದಮೇಲೆ ಇದು ತಗೊಂಡಿದ್ದು. ಯಾರಿಗಾದ್ರೂ ಬೇಕಂದರೆ ನೀವು ಟ್ರೈ ಮಾಡ್ಬೋದು. ಇದ್ರ ಪ್ರೈಸ್ ಬಂದು 545 ರುಪೀಸು. ತುಂಬ ಸರಿ ಯೂಸ್ ಮಾಡ್ಬೋದು. ವೀಕಲ್ಲಿ 2 to 3 ಟೈಮ್ಸ್ ಯೂಸ್ ಮಾಡ್ಬೋದು. ನ್ಯಾಚುರಲ್ ಆಗಿ ಸ್ಕಿನ್ ಗ್ಲೋ ಬರುತ್ತೆ, ಪೋರ್ಸ್ ಎಲ್ಲ ರಿಡ್ಯೂಸ್ ಆಗುತ್ತೆ. ಸೊ ಫೇಸ್ ವಾಶ್ ಇದೊಂದು 15 ಮಿನಿಟ್ಸ್ ಆದಮೇಲೆ ಹೇಗೆ ಇರುತ್ತೆ ಸ್ಕಿನ್ ಅಂತ ನಾನು ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ವೇಟ್ ಫಾರ್ 15 ಮಿನಿಟ್ಸ್. ಸೊ ವೆಲ್ಕಮ್ ಬ್ಯಾಕ್. ಸೊ 15 ಮಿನಿಟ್ಸ್ ಆದಮೇಲೆ ನೋಡ್ಬೋದು ಎಷ್ಟು ಗ್ಲೋ ಇದೆ ಸ್ಕಿನ್ನಲ್ಲಿ ಅಂತ. ನೀವು ನಂಬೋದಿಲ್ಲ, ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿದ್ದೀನಿ. ಸೊ ನೋಡಿ, ತುಂಬ ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ ಸ್ಕಿನ್ನೆಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಹೋಪ್ ನಿಮ್ಮೆಲ್ಲರಿಗೂ ಈ ಪ್ರೆಗ್ನೆನ್ಸಿ ಸ್ಕಿನ್ ಕೇರ್ ಟಿಪ್ ಎಲ್ಲರಿಗೂ ಹೆಲ್ಪ್ ಆಯಿತು ಅಂದ್ಕೊಳ್ತೀನಿ. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಬೇಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಅನ್ನೋ ಸಬ್ಸ್ಕ್ರೈಬ್ ಏನು? ಓಕೆ, ಬಾಯ್.